ಬಿಎಸ್ಎಸ್ ವಿದ್ಯೋದಯ ಶಾಲೆ ಕೃಷ್ಣಮೂರ್ತಿಪುರಂ ಮೈಸೂರು ಮತ್ತು ಶಾರದಾ ಪ್ರೌಢಶಾಲೆ ಬಿವಿ ಗಾರ್ಡನ್ ಬಸವೇಶ್ವರ ರಸ್ತೆ ಮೈಸೂರು ಇಲ್ಲಿ ನಡೆಯುತ್ತಿರುವ ಅಕ್ರಮಗಳ ವಿರುದ್ಧ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ವತಿಯಿಂದ ದಿನಾಂಕ 14/8/2024 ಬುಧವಾರ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಈ ಕುರಿತು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ವಿಪಿ ಸುಶೀಲಾ ಈ ಅಕ್ರಮಗಳ ಬಗ್ಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಎಂ ಪುಟ್ಟರಾಜು, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆರ್ ಸುಭಾಷ್, ಕಾರ್ಯದರ್ಶಿ ನಿತ್ಯ ಎನ್ ಉಪಸ್ಥಿತರಿದ್ದರು. ನನ್ನ ಹೆಸರು ವಿಪಿ ಸುಶೀಲಾ ಅಂತ ಹೇಳಿ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರು. ಈ ದಿನ ನನ್ನ ಜೊತೆ ಎಂ ಪುಟ್ಟರಾಜು ಅವರು, ಸುಭಾಷ್ ಅವರು, ನಿತ್ಯ ಅವರು ಕೂಡ ನನ್ನ ಜೊತೆ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಅನುಮತಿನೇ ಪಡೆದೇ ಶಾಲೆನ ನಡೆಸ್ತಾ ಇದ್ದಾರೆ. ಯಾವುದು ಅಂತಂದರೆ ಮೈಸೂರು ನಗರದ ಕೃಷ್ಣಮೂರ್ತಿಪುರಮಲ್ಲಿರುವಂತಹ ಬಿಎಸ್ಎಸ್ ವಿದ್ಯೋದಯ ಶಾಲೆ ಸರ್ಕಾರದಿಂದ ಯಾವುದೇ ಅನುಮತಿನ ಪಡೆದೇನೆ ಮಕ್ಕಳನ್ನ ದಾಖಲಾತಿ ಮಾಡಿಕೊಂಡು ಅನಧಿಕೃತವಾಗಿ ನಡೆಸ್ತಾ ಇದ್ದಾರೆ. ಮತ್ತು ಇದಕ್ಕೆ ಶಾರದಾ ಪ್ರೌಢಶಾಲೆ ಅಂತೇಳಿ ಇಲ್ಲಿದೆ, ಬಸವೇಶ್ವರ ರಸ್ತೆಯಲ್ಲಿದೆ. ಅಲ್ಲಿ 6 ಜನ ಬೋಧಕರನ್ನ ತುಂಬಿಕೊಂಡಿದ್ದಾರೆ. ಅದರ ಅವಶ್ಯಕತೆ ಇಲ್ಲ. ಅಲ್ಲಿ ಶಾಲೆಯಲ್ಲಿ ಮಕ್ಕಳೇ ಇಲ್ಲದೇ ಇದ್ದರೂ ಸರ್ಕಾರದ ಬೊಕ್ಕಸಕ್ಕೆ ಕೈ ಹಾಕಿ ಖಜಾನೆನ ಲಾಸ್ ಮಾಡೋ ಉದ್ದೇಶದಿಂದ ಅವರು 6 ಜನ ಬೋಧಕರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಭ್ರಷ್ಟಾಚಾರದ ವಿರುದ್ಧ ದಿನಾಂಕ 14/8/2024 ಬುಧವಾರದಂದು ಸಮಯ 11:30ರಿಂದ 12:30ರವರೆಗೆ ಮೈಸೂರು ನಗರದ ಬಿಎಸ್ಎಸ್ ವಿದ್ಯೋದಯ ಶಾಲೆಯ ಮುಂದೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ವತಿಯಿಂದ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಉದ್ದೇಶ ಏನಂತಂದರೆ, ಅವರು ಯಾವುದೇ ಅನುಮತಿನ ಪಡ್ಕೊಂಡು ಬಂದು ಶಾಲೆ ನಡೆಸಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಅನುಮತಿ ಪಡೆಯೋವರೆಗೆ ಆ ಶಾಲೆಯನ್ನು ಮುಚ್ಚಬೇಕು. ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಮೇಲೆ ಇವರು ಇಲ್ಲಿಗಲ್ನಾಗಿ ನಡೀತಾ ಇದ್ರೂ ಕೂಡ ಅದನ್ನು ಯಾವುದೇ ಕ್ರಮ ಜರುಗಿಸದೇ ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಬೇಕು. ಮತ್ತು ಆ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಯಾರಿದ್ದಾರೆ ಅವ್ರಿಗೂ ಕೂಡ ಕಾನೂನು ಕ್ರಮ ಜರುಗಿಸೋವರೆಗೆ ನಮ್ಮ ಉಗ್ರವಾದ ಹೋರಾಟವನ್ನು ನಾವು ನಿಲ್ಲಿಸಲ್ಲ, ಮುಂದುವರಿತೀವಿ. ಇನ್ನೂ ಅನೇಕ ಶಾಲೆಗಳು ಅನಧಿಕೃತವಾಗಿ ಇಲ್ಲೀಗಲ್ ಆಗಿ ನಡೀತಾ ಇದೆ ಅನ್ನೋದು ಗಮನದಲ್ಲಿದೆ. ಮುಂದಿನ ದಿನದಲ್ಲಿ ಇದಾದ ಮೇಲೆ ಅದಕ್ಕೂ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಲೆಟ್ರ್ ಕೊಟ್ಟಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಥ ಡಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಗಮನಕ್ಕೂ ಲೆಟ್ರ್ ಕೊಟ್ಟಿದ್ದೀನಿ. ಮತ್ತು BO ಸಾಹೇಬ್ರ ಗಮನಕ್ಕೂ ತಂದಿದ್ದೀನಿ, ಲೆಟ್ರ್ ಕೊಟ್ಟಿದ್ದೀನಿ. ಮೌಖಿಕವಾಗೂ 1 ಅಲ್ಲ 2 ಅಲ್ಲ 10 ಬಾರಿ ಅವ್ರಿಗೆ ಹೋಗಿ BO ಸಾಹೇಬರು ಕೊಟ್ಟಿದ್ದಾರೆ. ಅನಧಿಕೃತವಾಗಿ ನಡೀತಾ ಇರೋದು ಕಂಡು ಬಂದಿದೆ ಅಂತ. ಏನು ಆ್ಯಕ್ಷನ್ ತೊಗೊಂಡಿಲ್ಲ. ಇವತ್ತು ನಾವು ಅನುಮತಿ ತೊಗೊಬರ್ತೀವಿ, ನಾಳೆ ತೊಗೊಬರ್ತೀವಿ ಅಂತ ಹಿಂಗೆ ದಿನೇ ಸತಾಯಿಸ್ತಾ ಇದ್ದಾರೆ ಹೊರತು ಅವ್ರಿಗೆ ಬಿಲ್ಡಿಂಗ್ ಸೇಫ್ಟಿ ಸರ್ಟಿಫಿಕೇಟ್ ಇಲ್ಲ, ಮತ್ತು ಅಗ್ನಿಶಾಮಕ ದಳದ ಸರ್ಟಿಫಿಕೇಟ್ ಇಲ್ಲ. ಯಾವುದೇ ದಾಖಲಾತಿ ಇಲ್ಲದೆ ಇರೋದಕ್ಕೆ ಅವ್ರಿಗೆ ಅನುಮತಿನ ನೀಡಿಲ್ಲ. ಖಂಡಿತವಾಗ್ಲೂ ಹಮ್ಮಿಕೊಂಡಿದ್ವಿ. ಆ ಶಾಲೆ ಮುಚ್ಚಿಸೋವರೆಗೂ ನಾವು ಹೋರಾಟಕ್ಕೆ ಬಿಡಲ್ಲ ಸರ್. ನಿಮ್ಮ ಸಂಘಟನೆಗೆ ಬೇರೆ ಯಾವ್ದಾದ್ರು ಸಂಘಟನೆಗಳು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರಾ? ನಮಗೆ ನಾವು ಯಾರನ್ನೂ ಬೆಂಬಲವನ್ನು ಕೇಳಿಲ್ಲ. ನಮ್ಮ ಸಂಸ್ಥೆ ವತಿಯಿಂದನೇ ನಾವು ಹೋರಾಟವನ್ನು ಮಾಡ್ತೀವಿ ಸರ್. ನಮ್ಮ ಹೆಸರು ಬಂದು ಪುಟ್ಟರಾಜು ಅಂತೇಳಿ. ನಾನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸಮಾಜ ಸೇವೆಯನ್ನು ಮಾಡಿಕೊಂಡು ನಿರಂತರವಾಗಿ 15-16 ವರ್ಷದಿಂದ 20 ವರ್ಷಗಳ ಕಾಲದಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಕಣ್ಣಿಗೆ ಎಲ್ಲೇ ಅನ್ಯಾಯ ಕಾಣಲಿ, ಎಲ್ಲಿ ಅಕ್ರಮ ಕಾಣಲಿ, ನಾವು ಅದನ್ನು ಖಂಡಿಸ್ತೀವಿ, ಅದಕ್ಕೆ ಹೋರಾಟ ಮಾಡ್ತೀವಿ. ನಾವು ಯಾರಿಗೂ ಕೂಡ ಎದುರ್ಕೊಂಡು ತಲಾಧ್ಯಕ್ಷ ಅಂತ ಕೆಲಸ ನಾವು ಮಾಡಲ್ಲ. ನೇರವಾಗಿ ನಾವು ಹೋರಾಟ ಮಾಡ್ತೀವಿ. ನಮಗೆ ನ್ಯಾಯ ಬೇಕು, ಸತ್ಯ ಬೇಕು, ಧರ್ಮ ಬೇಕು. ಈ ಸತ್ಯ ಧರ್ಮ ನ್ಯಾಯದಿಂದಲೇ ಈ ದೇಶ ಎಲ್ಲ ಉಳಿದಿರೋದು. ಹಾಗಾಗಿ ನಾನು ಒಂದೇ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಸರ್ಕಾರದ ಅನುಮತಿ ಪಡೆದೇನೆ ಶಾಲೆನ ನಡೆಸ್ತಕ್ಕಂಥ ವಿದ್ಯಾರ್ಥಿ ನಡೆಸುವಂಥ ಒಬ್ಬ ವ್ಯಕ್ತಿಗಳಾಗಲಿ
ಮಾಸ್ಟರ್ ಆಗಲಿ ಯಾರೇ ಆಗಿರ್ಬೋದು, ಅದು ಒಳ್ಳೆಯದಲ್ಲ. ನಾನು ಹೇಳೋದು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಈ ಮಕ್ಕಳಿಗೆ ಒಳ್ಳೆ ರೀತಿಯಾಗಿ ಭವಿಷ್ಯ ಕೊಟ್ಟರೆ, ಒಳ್ಳೆ ರೀತಿಯಾಗಿ ವಿದ್ಯಾಭ್ಯಾಸ ಕೊಟ್ಟರೆ ಮಕ್ಕಳು ಈ ದೇಶನ ಮುನ್ನಡೆಸ್ತವೆ, ರಾಜ್ಯನ ಮುನ್ನಡೆಸ್ತಾರೆ. ಹಾಗಾಗಿ ಇಲ್ಲಿ ಇಲಿಗಲ್ ನಡೆಸ್ತಾ ಇರತಕ್ಕಂಥ ಸ್ಕೂಲು ಅದು ಎಲ್ಲಿ ಅಂದರೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಾದಂಥ ಮೈಸೂರು ಭಾಗದಲ್ಲಿ ನಡೀತಾ ಇರೋಂಥ ಒಂದು ಅವ್ಯವಹಾರ. ಅದಕ್ಕೆ ನಾನು ಹೇಳೋದು, ಈ ಉನ್ನತ ಶಿಕ್ಷಣ ಮಂತ್ರಿಗಳು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ಗಮನಕ್ಕೆ ತರ್ತಾ ಇದ್ದೀವಿ, ಹಾಗೂ ಎಲ್ಲ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಈ ವಿಚಾರನ. ಸರ್, ಇದು ಸಂಸ್ಥೆ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇದ್ದಲ್ಲ, ಏನು ಆರೋಪಗಳು ಏನು ಸರ್ ಅದು? ಸರ್, ಆರೋಪ ಅಂತ ಅಂದರೆ ಯಾವುದೇ ಒಂದು ಅಲ್ಲಿಂದ ಒಂದು ಲೈಸೆನ್ಸ್ ತೊಗೊಂಡಿಲ್ಲ. ಕಟ್ಟಡ ಲೈಸೆನ್ಸ್ ಆಗಲಿ, ಇಲ್ಲ ಅಗ್ನಿಶಾಮಕ ದಳದ ಲೈಸೆನ್ಸ್ ಆಗಲಿ, ಇಲ್ಲ ಬೇರೆ ಯಾವುದೂ ಲೈಸೆನ್ಸ್ಗಳನ್ನ ತಗೊಂಡಿಲ್ಲ. ಇಲಿಗಲಾಗಿ ನಡೆಸ್ತಾ ಇದ್ದಾರೆ, ಲೀಗಲ್ ಇಲ್ಲ. ನಾನು ಹೇಳೋದು ಒಂದೇ ವಿಚಾರ ಸರ್, ಅಗ್ನಿ ಒಂದು ಪ್ರಾಬ್ಲಮ್ ಆಗ್ಬೋದು, ಮಕ್ಕಳ ತೊಂದರೆ ಆಗುತ್ತೆ. ನಿಮಗೆ ದಾಖಲೆಗಳಿದೆಯಾ ಸರ್? ಸರ್, ನಾವು ಎಲ್ಲ ದಾಖಲಾತಿಗಳನ್ನ RTI ತೆಗೆದಿದ್ದೀವಿ ಸರ್. ದಾಖಲಾತಿ ಇಲ್ಲದೇ ನಾವು ಪ್ರೆಸ್ ಮೀಟು ಮಾಡ್ತಾಯಿಲ್ಲ, ಅದ್ರ ಇದು ಹೋರಾಟನೂ ಮಾಡೋಕ್ಕೆ ಬರ್ತಾಯಿಲ್ಲ. ನಮ್ಮ ಉದ್ದೇಶ ಏನು ಅಂದರೆ ಮಕ್ಕಳಿಗೆ ಒಳ್ಳೆಯದಾಗಲಿ, ಪೋಷಕರಿಗೆ ಇದು ಗೊತ್ತಿದೆಯೋ ಗೊತ್ತಿಲ್ಲ, ನಾವು ಪೋಷಕರಿಗೂ ತಿಳಿಸ್ತಾ ಇದ್ದೀವಿ ವಿಚಾರನ. ಈ ಮಾಧ್ಯಮ ಮೂಲಕವಾಗಿ ಮಕ್ಕಳ ಪೋಷಕರು ಕೂಡ ನಾವು ವಿಚಾರ ತಿಳಿಸ್ತಾ ಇದ್ದೀವಿ. ಪೋಷಕರು ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸರ್, ನಿಮ್ಮ ಹೋರಾಟಕ್ಕೆ ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳು ಸ್ಪಂದಿಸ್ತೇ ಹೋದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಯಾವ ರೀತಿ? ಸರ್, ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಸರ್. ನಾವು ನ್ಯಾಯ ಸಿಗೋ ತನಕ ಹೋರಾಟ ಮಾಡ್ತೀವಿ. ನಮಗೇನು ನ್ಯಾಯ ಸಿಗಬೇಕು. ನಾವೇನು ಆ ಸ್ಕೂಲನ್ನು ನಿಲ್ಲಿಸ್ಬೇಕು, ಆ ಸ್ಕೂಲಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಕೈ ಹಾಕ್ತಾ ಇಲ್ಲ. ನಮಗೆ ಒಳ್ಳೇದಾಗಬೇಕು. ನೀವು ಲೀಗಲಾಗಿ ತಗೊಂಡು ಸರ್ಕಾರದ ಅನುಮತಿ ತಗೊಂಡು ಮಾಡಿ, ತೊಂದರೆ ಇಲ್ಲ. ನಾವೇ ನಿಮ್ಮ ಮಾಡಬೇಡಿ ಅಂತ ಉದ್ದೇಶ ಇಲ್ಲ. ನೀವು ವಿದ್ಯಾಭ್ಯಾಸ ಕೊಡ್ತಾಯಿದ್ದೀರಿ, ಮಕ್ಕಳಿಗೆ ಕೊಡಿ, ಆದರೆ ಲೀಗಲಾಗಿ ಕಾನೂನಿನ ಚೌಕಟ್ಟಿನಲ್ಲಿ ನೀವು ಮಾಡಿ, ಒಳ್ಳೆಯದು. ನಾವು ಕೇಳ್ಕೊಳ್ಳೋದು ಅಷ್ಟೇ. ನಾನು ಈ ಸಮಾಜ ಸೇವೆಯನ್ನು ಮಾಡ್ಕೊಬರ್ತಾಯಿದ್ದೀವಿ ಇಲ್ಲಿವರೆಗೆ. ಹಾಗಂದರೆ ಈ ರಾಜ್ಯದ ಜನತೆಗೆ ಹಾಗೂ ಈ ಹೃದಯವಂತ ಜನತೆಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ನಿತ್ಯ ಅಂತ. ನಾನು ದಟ್ಕಳ್ಳಿಲಿ ವಾಸ ಆಗಿದ್ದೀನಿ. ನಾನು ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ BSS ಶಾಲೆಯಲ್ಲಿ ಅನಧಿಕೃತವಾಗಿ ನಡೀತಿದೆ ಅಂತ ಹೇಳಿ ಎಲ್ಲ ಕಡೆಯಿಂದನೂ ಡೀಟೇಲ್ಸ್ ತೊಗೊಂಡಿದ್ದೀವಿ. ಅದು ಇಲ್ಲದೆ ನಾವೇನೂ ಮಾತಾಡೋಕ್ಕಾಗಲ್ಲ. ಹಾಗಾಗಿ ನಮಗೆ ಈ ಹೋರಾಟಕ್ಕೆ ಎಲ್ಲ ಮಹಿಳೆಯರು ಮತ್ತು ಅಲ್ಲಿ ಸೇರಿಸಿರೋಂಥ ಮಕ್ಕಳ ಪೋಷಕರು ಕೂಡ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ.